ಇನ್ನು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ವಿಜಯವಾಡದ ಪ್ರಕಾಶಂ ಬ್ಯಾರೇಜ್ಗೆ ಬೋಟ್ಗಳ ಡಿಕ್ಕಿ ಆಗಿದೆ. ವಿಜಯವಾಡದ ಪ್ರಕಾಶಂ ಬ್ಯಾರೇಜ್ಗೆ ಬೋಟ್ಗಳ ಡಿಕ್ಕಿ, ನೀರಿನಲ್ಲಿ ಕೊಚ್ಚಿಕೊಂಡು ಬಂದಂಥ 5 ಬೋಟ್ಗಳು. ಸೊ ಆ ಬೋಟ್ಗಳು ಬ್ಯಾರೇಜ್ಗೆ ಡಿಕ್ಕಿ ಆಗಿದೆ. ನಿಮಗೆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬ್ಯಾರೇಜ್ ಅಲ್ಲಿ ಗಮನಿಸ್ಬೋದು, 3 ಬೋಟ್ಗಳಿದೆ. ಸೊ ಬ್ಯಾರೇಜ್ ಕಾಂಕ್ರೀಟ್ ಬೀಮ್ಗೆ ಹಾನಿಯಾಗಿದೆ ಡಿಕ್ಕಿ ಹೊಡೆದಿದ್ದರಿಂದ. ಸೊ ಗರಿಷ್ಠ ಮಟ್ಟವನ್ನು ಮೀರಿ ಹರಿತಿರುವಂಥ ಪ್ರಕಾಶಂ ಬ್ಯಾರೇಜ್. ಸೊ ಸಾಮಾನ್ಯವಾಗಿ ಒಂದಷ್ಟು ಈ ನದಿಗಳ ತೀರದಲ್ಲಿ ಬೋಟ್ಗಳನ್ನು ಕಟ್ಟಲಾಗಿರುತ್ತೆ. ಈ ಮಳೆ ಅಬ್ಬರಕ್ಕೆ, ಈ ಪ್ರವಾಹದ ಅಬ್ಬರಕ್ಕೆ ಆ ಬೋಟ್ಗಳು ಕೊಚ್ಕೊಂಡು ಬಂದಿವೆ. ಅಲ್ಲಿ ಲಂಗರ್ ಹಾಕಿ ಕಟ್ಟಿರ್ತಾರೆ, ಆದರೆ ಅದೆಲ್ಲವೂ ಕೂಡ ಬಿಚ್ಕೊಂಡು ಬಂದು ಈ ಬೋಟ್ಗಳು ಬಂದು ಇಲ್ಲಿ ಸೇರಿದೆ ಈಗ ಬ್ಯಾರೇಜ್ ಬಳಿ. ಸೊ ಗರಿಷ್ಠ ಮಟ್ಟವನ್ನು ಮೀರಿ ಹರಿತಿರುವಂಥ ಪ್ರಕಾಶಂ ಬ್ಯಾರೇಜ್. ಸೊ ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬ್ಯಾರೇಜ್ಗೆ ಬಂದು 3 ಬೋಟ್ಗಳು ಡಿಕ್ಕಿಯಾಗಿ ಬಂದು ನಿಂತಿರೋದನ್ನು ಗಮನಿಸ್ಬೋದು. ಸೊ ಡಿಕ್ಕಿ ಹೊಡೆದಿರುವಂಥದ್ದಕ್ಕೆ ಅಲ್ಲಿನ ಭೀಮ್ ಏನಿದೆ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈಗ. ನೀವೀಗ ಮತ್ತೆ ಹತ್ತಿರದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಏನು ಡ್ಯಾಮೇಜ್ ಆಗಿದೆ ಅಂತ ಭೀಮ್ ಏನಿದೆ ಅದರಲ್ಲಿ ಒಂದಷ್ಟು ಬಿರುಕುಗಳನ್ನು ನೋಡ್ಬೋದು. ಸೊ ವೇಗವಾಗಿ ಬಂದು ಬೋಟ್ಗಳು ಡಿಕ್ಕಿ ಹೊಡೆದಿದ್ದರಿಂದ ಬ್ಯಾರೇಜ್ನ ಭೀಮ್ ಏನಿದೆ ಅದರಲ್ಲಿ ಒಂದಷ್ಟು ಕ್ರ್ಯಾಕ್ ಕಂಡು ಬಂದಿದೆ.